ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. ನನ್ನ ಸಮಸ್ತ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ಪಾರ್ಲಿಮೆಂಟ್ನಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಇದು ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ಮೂಲ ಕಾರಣ ಏನು, ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಭಾರತೀಯರ ಪರಿಸ್ಥಿತಿ ಏಕೆ ಹೀಗಾಯಿತು, ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು, ವಿವೇಚನೆಯನ್ನು ಮಾಡಬೇಕು. ಬಂಧುಗಳೇ, ಮ್ಯಾಕ್ಸ್ ಮ್ಯುಲ್ಲರ್ನ ಹೆಸರನ್ನು ನೀವೆಲ್ಲ ಕೇಳಿರಬಹುದು. ಮ್ಯಾಕ್ಸ್ ಮ್ಯುಲ್ಲರ್ ಭಾರತವನ್ನು ಸಂಪೂರ್ಣವಾಗಿ ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಿ ಮಾಡುವುದಕ್ಕೋಸ್ಕರ ಜರ್ಮನಿಯಿಂದ ಬಂದಿದ್ದ. ನಾನು ಮ್ಯಾಕ್ಸ್ ಮ್ಯುಲ್ಲರ್ನ ಎಲ್ಲ ಗ್ರಂಥಗಳನ್ನು ಓದಿದ್ದೇನೆ. ಹಿಸ್ಟ್ರಿ ಆಫ್ ಏನ್ಸಿಯಂಟ್ ಸಂಸ್ಕೃತ್ ಲಿಟ್ರೇಚರ್, ಫೈಲಾಲಜಿ, ವೇದಿಕ್ ರಿಲಿಜಿಯನ್, ಟ್ರಾನ್ಸ್ಲೇಷನ್ ಆಫ್ ಋಗ್ವೇದ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಇತರ ಗ್ರಂಥಗಳನ್ನು ಬಹಳಷ್ಟು ಅಧ್ಯಯನವನ್ನು ಮಾಡಿದ್ದೇನೆ. ನನಗೆ ಸರಿಯಾಗಿ ಇಂಗ್ಲಿಷ್ ಬಾರದೇ ಇದ್ದರೂ ಕೂಡ ನಾನು ಮೋನಿಯರ್ ವಿಲಿಯಮ್ಸ್ನ ಡಿಕ್ಷನರಿ ಮತ್ತು ವಿ.ಎಸ್. ಆಪ್ಟೆಯ ಡಿಕ್ಷನರಿಯನ್ನು ಅದರ ಸಹಾಯದಿಂದ ಅವನ ಎಲ್ಲ ಗ್ರಂಥಗಳನ್ನು ಓದಿದ್ದೇನೆ. ಬಂಧುಗಳೇ, ಮ್ಯಾಕ್ಸ್ ಮ್ಯುಲ್ಲರ್ ಆಮೇಲೆ ಅವನು ಏನು ಮಾಡಿದ, ಈ ಭಾರತವನ್ನು ಸಂಪೂರ್ಣವಾಗಿ ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿದುಕೊಂಡು ಎಲ್ಲ ಗ್ರಂಥಗಳನ್ನು ಬರೆದ ನಂತರ ಅವನ ಪತ್ರಗಳು, ಮ್ಯಾಕ್ಸ್ ಮ್ಯುಲ್ಲರ್ಸ್ ಲೆಟರ್ಸ್ ಟು ಹಿಸ್ ವೈಫ್ ಮತ್ತು ಮ್ಯಾಕ್ಸ್ ಮ್ಯುಲ್ಲರ್ಸ್ ಲೆಟರ್ಸ್ ಟು ಕೇಶವಚಂದ್ರ ಸೇನ್, ಈ ಪತ್ರಗಳನ್ನು ನಾನು ಓದಿದ್ದೇನೆ. ಮಹರ್ಷಿ ದಯಾನಂದರಿಗೆ ಸಂಸ್ಕೃತದಲ್ಲಿ ಬರೆದ ಪತ್ರಗಳನ್ನು ಕೂಡ ನಾನು ಓದಿದ್ದೇನೆ. ಬಂಧುಗಳೇ, ಬಹಳ ಬೃಹತ್ತಾದ ಒಂದು ಗ್ರಂಥರಾಶಿಯೇ ಅವನಿಂದ ರಚಿತವಾಗಿದೆ. ಎಲ್ಲವನ್ನ ವಿಸ್ತೃತವಾಗಿ ಹೇಳಲು ಬಹಳ ಸಮಯವಾಗಬಹುದು. ಅವನು ನಮ್ಮನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇತಿಹಾಸವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬ ದುರುದ್ದೇಶದಿಂದಲೇ ಈ ಗ್ರಂಥಗಳ ರಚನೆಯನ್ನು ಮಾಡಿದ. ಸಂಭವತಃ ಕೆಲವರು ಜನರಿರಬಹುದು ಮ್ಯಾಕ್ಸ್ ಮ್ಯುಲ್ಲರ್ನ ಎಲ್ಲ ಗ್ರಂಥಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದವರು. ಆದರೆ ನಾನು ಪ್ರಯತ್ನಪೂರ್ವಕವಾಗಿ ಅಧ್ಯಯನ ಮಾಡಿದ್ದೇನೆ. ಅವನು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬರೆದಾಗ ಅದಕ್ಕೋಸ್ಕರ ಗ್ರೀಕ್ ಸಾಹಿತ್ಯದ ಸಮಗ್ರ ಇತಿಹಾಸವನ್ನು ನಾನು ಓದಿದ್ದೇನೆ. ಗ್ರೀಕ್ ದೇಶದ ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಮ್ಯಾಕ್ಸ್ ಮ್ಯುಲ್ಲರ್ ಬರೆದ ನಮಗೆ ಸಂಸ್ಕೃತಿ ಮತ್ತು ಸಭ್ಯತೆಯಿಂದ ಬಂದದ್ದು ಗ್ರೀಕ್ ದೇಶದಿಂದ ಎಂದು ಹೇಳಿದ. ಬಂಧುಗಳೇ, ಸಾಕ್ರೆಟಿಸನ್ನು ಜೈಲಿನಲ್ಲಿ ಹಾಕಿ ಕೊಂದರು. ಆಮೇಲೆ ಬಂದ ಪ್ಲೇಟೋ, ಅದರ ನಂತರ ಬಂದವನ ಶಿಷ್ಯನಾದ ಅರಿಸ್ಟಾಟಲ್. ಬಂಧುಗಳೇ, ಅಲೆಕ್ಸಾಂಡರ್ ಭಾರತದ ಮೇಲೆ ಯುದ್ಧ ಮಾಡಲು ಬಂದಾಗ ಅರಿಸ್ಟಾಟಲ್ನ ಹತ್ರ ಒಂದು ಮಾತನ್ನು ಕೇಳಿದ, ಗುರುಗಳೇ, ಭಾರತದಿಂದ ನಾನು ಏನನ್ನು ತರಲಿ ಅಂತ. ಆವಾಗ ಅರಿಸ್ಟಾಟಲ್ ಒಂದು ಮಾತು ಹೇಳುತ್ತಾನೆ, ನನಗೆ ಭಾರತದಿಂದ ಒಬ್ಬ ಗುರು ಬೇಕು. ಅಲೆಕ್ಸಾಂಡರ್ನಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಗ್ರೀಕ್ ದೇಶದ ಒಬ್ಬ ಶ್ರೇಷ್ಠ ದಾರ್ಶನಿಕನಿಗೆ ಭಾರತದಿಂದ ಗುರು ಬೇಕೇ? ಆವಾಗ ಅರಿಸ್ಟಾಟಲ್ ಒಂದು ಮಾತು ಹೇಳುತ್ತಾನೆ, ನಾನಾಗಲಿ ನನ್ನ ಗುರುವಾಗಲಿ ಪ್ಲೇಟೋ, ನಾವು ಇಬ್ಬರು ದಾರ್ಶನಿಕರೇ ಅಲ್ಲ, ವಿದ್ವಾಂಸರೇ ಅಲ್ಲ. ಒಂದು ವೇಳೆ ನಾವು ನಿಜವಾದ ದಾರ್ಶನಿಕರು ಮತ್ತು ವಿದ್ವಾಂಸರಾಗಿರುತ್ತಿದ್ದರೆ ಗ್ರೀಕ್ ದೇಶದಲ್ಲಿ ಇಷ್ಟೊಂದು ವಿಧ್ವಂಸವಾಗುತ್ತಿರಲಿಲ್ಲ.
ಅಲೆಕ್ಸಾಂಡರ್, ನೀನು ರಕ್ತಪಾತಕ್ಕೋಸ್ಕರ ಯುದ್ಧಕ್ಕೆ ಹೋಗುತ್ತಿರಲಿಲ್ಲ. ನನಗಿಂತ ಮಿಗಿಲಾದ ದಾರ್ಶನಿಕರು ಮತ್ತು ವಿದ್ವಾಂಸರು ಭಾರತದ ಬೀದಿ ಬೀದಿಯಲ್ಲಿಯೇ ಇದ್ದಾರೆ. ಯಾರನ್ನಾದರೂ ಎತ್ತಿಕೊಂಡಂತ ಅವನು ನನಗಿಂತಲೂ ಶ್ರೇಷ್ಠವಾಗಿಯೇ ಇರುತ್ತಾನೆ ಅಂತ. ಗ್ರೀಕ್ನಿಂದ ನಮಗೆ ಬಂದದ್ದು ಎರಡು. ಒಂದು ಭ್ರಷ್ಟಾಚಾರ. ಈ ಭ್ರಷ್ಟಾಚಾರವು ವ್ಯಾಪಕವಾಗಿ ಹರಡಿತು. ಎರಡನೆಯದಾಗಿ ಟ್ರಾಜಿಡಿ ಸಿದ್ಧಾಂತ. ಸಂಪೂರ್ಣ ವಿಶ್ವವನ್ನೇ ನಾಶಕ್ಕೆ ಕಾರಣೀಭೂತವಾದ ಟ್ರಾಜಿಡಿ ಸಿದ್ಧಾಂತವನ್ನು ಅರಿಸ್ಟಾಟಲ್ ವ್ಯಾಪಕವಾಗಿ ಹರಡಿದ. ಅದರ ಬಗ್ಗೆ ಹಲವಾರು ಗ್ರಂಥಗಳನ್ನು ಕೂಡ ಬರೆದ. ಬಂಧುಗಳೇ, ಮ್ಯಾಕ್ಸ್ ಮುಲ್ಲರ್ ಗ್ರಂಥವನ್ನು ಬರೆಯುತ್ತಾ ಕೊನೆಗೆ ಋಗ್ವೇದದ ಅಂತಿಮ ಅಧ್ಯಾಯದಲ್ಲಿ ಅಂತಿಮ ಸೂಕ್ತದಲ್ಲಿ ಬಂದ. ಮ್ಯಾಕ್ಸ್ ಮುಲ್ಲರ್ನಲ್ಲಿ ಒಂದು ವಿಶೇಷವಾದ ಒಂದು ಗುಣ ಇತ್ತು. ಅವನು ಯಾವಾಗ ಅವನಿಗೆ ಯಾವುದು ಸತ್ಯ ಎಂದು ಅರಿವಾಗುತ್ತದೆಯೋ ಕೂಡಲೇ ಆ ಸತ್ಯವನ್ನು ಪೂರ್ಣವಾಗಿ ಒಪ್ಪಿದ್ದ. ಕೋ ಅದ್ಧವೇದ ಕಹ ಯ ಪ್ರವೋಚತ್ ಕುತ ಆಯಾತ ಕುತ ಅಯಂ ವಿಸೃಷ್ಟಿ ಯೋಸ್ಯಧ್ಯಕ್ಷ ಪರಮೇ ವ್ಯೋಮನ್ ಸೋಂಗ ವೇದ ಯದಿವಾನ ವೇದ. ನಾಸದೀಯ ಸೂಕ್ತದ ಈ ಕೊನೆಯ ಮಂತ್ರ. ಬಂಧುಗಳೇ, ಮಹರ್ಷಿ ದಯಾನಂದರೊಂದಿಗೆ ಪತ್ರವ್ಯವಹಾರ ಮಾಡಿಕೊಂಡು ಕೆಲ ವಿಷಯಗಳನ್ನು ಕೂಡ ಅವನು ತಿಳಿದುಕೊಂಡಿದ್ದ. ಆದರೆ ಅವನು ಕೊಟ್ಟ ಕೊನೆಗೆ ಒಂದು ಬರೆದ ಪುಸ್ತಕ ಇಂಡಿಯಾ ವಾಟ್ ಕ್ಯಾನ್ ಟೀಚ್ ಅಸ್. ಸಾಯೋ ಮೊದಲು ಬರೆದ ಕೊನೆಯ ಪುಸ್ತಕ ಅದು. ಅದರಲ್ಲಿ ಅವನು ಬರೀತಾನೆ, ವೇದಗಳು ಮಾನವ ನಿರ್ಮಿತವಾದುದಲ್ಲ. ಇಷ್ಟು ಉಚ್ಚ ಕೋಟಿಯ ದಾರ್ಶನಿಕತೆ ಮಾನವನ ಮಸ್ತಿಷ್ಕದಿಂದ ಪ್ರಸ್ಫುಟಿತವಾಗಲು ಸಾಧ್ಯವಿಲ್ಲ. ನಿಶ್ಚಿತವಾಗಿಯೂ ದಿವ್ಯ ಶಕ್ತಿ, ದಿವ್ಯವಾದ ಚೇತನ ಚಿರಂತನ ಶಕ್ತಿಯ ಪ್ರೇರಣೆಯಿಂದಲೇ ವೇದಗಳ ನಿರ್ಮಾಣವಾಗಿವೆ. ನಾನು ಇಡೀ ವಿಶ್ವದ ಮುಂದೆ ಇವತ್ತು ಕಣ್ಣೀರಿಟ್ಟು ಹೇಳುತ್ತಾ ಇದ್ದೇನೆ, ಇಷ್ಟರ ತನಕ ನಾನು ಬರೆದ ಪ್ರತಿಯೊಂದು ಅಕ್ಷರವು ಸ್ವಾರ್ಥದಿಂದ ಮತ್ತು ಧೂರ್ತತನದಿಂದ ಪ್ರೇರಿತವಾದವು. ಇಷ್ಟು ಮಹಾನ್ ಸಂಸ್ಕೃತಿಯ, ಇಷ್ಟು ಶ್ರೇಷ್ಠವಾದ ಹಿಂದೂ ಧರ್ಮವನ್ನು ನಾಶ ಮಾಡುವುದಕ್ಕೋಸ್ಕರ ನಾನು ಬರೆದಿದ್ದೇನೆ. ನನ್ನನ್ನು ಕ್ಷಮಿಸಿ. ನಾನು ಬರೆದದ್ದು ಪ್ರತಿಯೊಂದು ಅಕ್ಷರವು ಇದು ಸುಳ್ಳು. ಇದನ್ನು ನೀವು ತಿಳಿದುಕೊಳ್ಳಬೇಡಿ. ನಿಜವಾದ ವಾಸ್ತವಿಕವಾದ ಸತ್ಯವನ್ನು, ವಾಸ್ತವಿಕವಾದ ನಿಮ್ಮ ಹಿಂದೂ ಧರ್ಮವನ್ನು ಅರಿತುಕೊಂಡು ವಿಶ್ವಕ್ಕೆ ಅದು ಹರಡುವಂತೆ ಮಾಡಿ. ಬಂಧುಗಳೇ, ಮ್ಯಾಕ್ಸ್ ದುರ್ಭಾಗ್ಯದ ವಿಷಯ ಏನು ಅಂತ ಹೇಳಿದರೆ, ಇಂದಿಗೂ ಕೂಡ ಕಾಲೇಜಿನಲ್ಲಿ ಕಲಿಸುವ ಎಷ್ಟೋ ಪ್ರೊಫೆಸರರು, ವಿಶ್ವವಿದ್ಯಾಲಯದಲ್ಲಿ ಕಲಿಸುವ ಪ್ರೊಫೆಸರರು ಮ್ಯಾಕ್ಸ್ ಮುಲ್ಲರ್ನ ಕೊನೆಯ ಕಾಲದಲ್ಲಿ ಬರೆದ ಪುಸ್ತಕವನ್ನು ಓದಲೇ ಇಲ್ಲ. ಇವತ್ತಿಗೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ಬಂಧುಗಳೇ, ನಾನು ಏತಕ್ಕೋಸ್ಕರ ಹೇಳುತ್ತಿದ್ದೇನೆ ಅಂತ ಹೇಳಿದರೆ, ಬ್ರಿಟಿಷರ ಗುಲಾಮರು ಇವತ್ತಿಗೂ ಕೂಡ ಅವರು ಗುಲಾಮರಾಗಿಯೇ ಇದ್ದಾರೆ. ಮಾತ್ರವಲ್ಲ, ಈ ದೇಶವನ್ನು ಬ್ರಿಟಿಷರ ಗುಲಾಮರನ್ನಾಗಿಯೇ ಮಾಡಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ. ಒಂದು ಕಡೆ ನೀವು ನೋಡಬಹುದು, ರಾಹುಲ್ ಗಾಂಧಿ ಅಂತ ಹೇಳ್ತಾನೆ, ಔರಂಗಜೇಬನ ಅನೈತಿಕ ಸಂತಾನದ ವಂಶಜನಾದ ಗಯಾಸುದ್ದೀನ್ ಗಾಜಿ, ಅವನ ಪೌತ್ರ ಪ್ರಪೌತ್ರಿ, ಈ ಮೂವರು ಕೂಡ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ನಿಮಗೆಲ್ಲವರಿಗೂ ಪುನಃ ಹೇಳಬೇಕಂತ ಇಲ್ಲ. ಆಮೇಲೆ ಬಂದ ಚಂಗೇಜ್ ಖಾನ್ನ ಅನೈತಿಕ ಸಂತಾನದ ವಂಶಜವನಾದ ಜಹಾಂಗೀರ್ ಫಿರೋಜ್ ಖಾನ್, ಇವುಗಳು ಕೂಡ ಅವನ ಮೊಮ್ಮಗ ಪಪ್ಪು ಖಾನ್, ರೌಲ್ ವಿಮ್ಶಿ,
ಅವನ ಹೆಸರು, ನಿಜವಾದ ಹೆಸರು ರೌಲ್ ಬಿಂಶಿ. ತನ್ನನ್ನು ತಾನು ರಾಹುಲ್ ಗಾಂಧಿ ಅಂತ ಹೇಳ್ತಾನೆ. ಆಂಥೋನಿಯೋ ಮೈನೋ ತನ್ನನ್ನು ತಾನು ಸೋನಿಯಾ ಗಾಂಧಿ ಅಂತ ಹೇಳುತ್ತಾರೆ. ಬಂಧುಗಳೇ, ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ಇತಿಹಾಸದ ಪುನರಾವರ್ತನೆ ಆಗಿದೆ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಬಹಳ ವಿಸ್ತೃತವಾಗಿತ್ತು, ಬಹಳ ಸುಂದರವಾಗಿತ್ತು, ಬಹಳ ಉತ್ಕೃಷ್ಟವಾಗಿತ್ತು. ಆದರೆ ಚಂದ್ರಗುಪ್ತನ ಹೆಂಡತಿ ಕಾರ್ನೇಲಿಯಾಳ ವಿವಾಹವನ್ನು ಸ್ವತಃ ಚಾಣಕ್ಯರೇ ಚಂದ್ರಗುಪ್ತನ ಒಟ್ಟಿಗೆ ಮಾಡಿಸಿದ್ದರು. ಏಕೆಂದರೆ ಸಂಧಿಪತ್ರದಿಂದ ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಸೆಲ್ಯೂಕಸ್ನ ಪರಾಜಿತನಾದ ನಂತರ ಸೆಲ್ಯೂಕಸ್ನ ಮಗಳಾದ ಕಾರ್ನೇಲಿಯಾಳೊಂದಿಗೆ ಚಂದ್ರಗುಪ್ತ ಮೌರ್ಯನ ವಿವಾಹವನ್ನು ಚಾಣಕ್ಯರು ಮಾಡಿಸುತ್ತಾರೆ. ಮುಂದೆ ಏನಾಗುತ್ತದೆ? ಹೆಲೆನಾಳ ಮಗ ಜಸ್ಟಿನ್. ಆ ಜಸ್ಟಿನ್ನನ್ನು ಕಾರ್ನೆಲಿಯಾ ಚಂದ್ರಗುಪ್ತನ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಬಯಸುತ್ತಾಳೆ. ಆದರೆ ಚಾಣಕ್ಯ ಇದಕ್ಕೆ ಒಪ್ಪುವುದಿಲ್ಲ. ಚಾಣಕ್ಯ ಚಂದ್ರಗುಪ್ತನ ಮಗನಾದ ಬಿಂದುಸಾರನನ್ನು ಚಂದ್ರಗುಪ್ತನ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾನೆ. ಹೆಲೆನಾ ಇದರಿಂದ ಕ್ರೋಧಿತಳಾಗುತ್ತಾಳೆ. ಉಪಾಯದಿಂದ ವಿಷವನ್ನು ಕೊಟ್ಟು ಚಾಣಕ್ಯನನ್ನು ಕೊಲ್ಲಿಸುತ್ತಾಳೆ. ಈ ರೀತಿ ಮತ್ತೆ ಮೌರ್ಯ ಸಾಮ್ರಾಜ್ಯದ ವಿನಾಶವನ್ನೇ ಮಾಡಲು ಹಲವು ರೀತಿಯ ಕುತಂತ್ರವನ್ನು ಮಾಡುತ್ತಾ ಇರುತ್ತಾಳೆ. ಬಂಧುಗಳೇ, ಈ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೊದಲಿನಿಂದಲೂ ಆರಂಭವಾದ ಗಯಾಸುದ್ದೀನ್ ಗಾಜಿಯಿಂದ ಹಿಡಿದುಕೊಂಡು ಈ ರಾಹುಲ್ ಗಾಂಧಿಯ ತನಕ ಸಂಪೂರ್ಣ ಈ ದೇಶದ್ರೋಹಿಗಳು ಇವತ್ತಿಗೂ ಕೂಡ ಈ ದೇಶವನ್ನು ನಾಶ ಮಾಡಲೇ ಪ್ರಯತ್ನಿಸುತ್ತಾರೆ. ಇವರು ಯಾರು ಹಿಂದೂಗಳಲ್ಲ, ಎಲ್ಲರೂ ಹಿಂದೂ ದೇಶವಿಗಳು. ಮುಸಲ್ಮಾನರು ಯಾರು ಹಿಂದೂಗಳಲ್ಲ. ನಮ್ಮ ಹಿಂದೂ ಧರ್ಮವನ್ನು, ಹಿಂದೂ ಸಂಸ್ಕೃತಿಯನ್ನು, ಹಿಂದೂಸ್ತಾನವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಹಿಂದುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂದು ಹೇಳಿಕೊಂಡು ನಿರಂತರವಾಗಿ ಪ್ರಯತ್ನಿಸುತ್ತಾ ಇರುತ್ತಾರೆ. ಬಂಧುಗಳೇ, ಅಖಿಲೇಶ್ ಯಾದವ್ ಯಾರು ಅವ? ನಾನು ಹೇಳುತ್ತೇನೆ. ಈ ಯಾದವರು ತಮ್ಮನ್ನು ತಾವು ಯದುವಂಶಿಗಳು ಎಂದು ಹೇಳುತ್ತಾರೆ. ಇವರ ಮೂಲ ಇತಿಹಾಸ ಏನು ಎಂದು ಹೇಳಿದರೆ, ಸ್ಕಂದಗುಪ್ತನ ಕಾಲದಲ್ಲಿ ಶಕರು ಮತ್ತು ಹೂಣರು ಆಕ್ರಮಣ ಮಾಡಿದರು. ಆವಾಗ ಕೆಲವರು ಇಲ್ಲಿಯೇ ಉಳಿದು ಹೋದರು. ಮೊದಲು ಇವರು ತಮ್ಮನ್ನು ತಾವು ಲೋಧೆ ಎಂದು ಹೇಳುತ್ತಿದ್ದರು. ಬಂಧುಗಳೇ, ಗುರುಕುಲ್ ಕಾಂಗ್ಡೆ ವಿಶ್ವವಿದ್ಯಾಲಯದಲ್ಲಿ ನಾನು ಅಧ್ಯಯನ ಮಾಡಲಿಕ್ಕೆ ಹೋದಾಗ ನಾನು ಇದ್ದ ರಾಜೇಂದ್ರ ಛಾತ್ರಾವಾಸದ ಗೋಡೆಯ ಮೇಲೆ ಯಾವ ರೀತಿ ಜಲಿಯಾನ್ ವಾಲಾ ಭಾಗದಲ್ಲಿ ಗುಂಡಿನಿಂದ ಆದ ತೂತುಗಳು ಇದ್ದವು, ಅದೇ ರೀತಿಯ ಹಲವಾರು ತೂತುಗಳಿದ್ದವು. ನಾನು ಕೇಳಿದೆ, ಇದು ಎಂಥದ್ದು ಅಂತ. ಆವಾಗ ಹೇಳಿದರು, ಇದರ ಮೊದಲು ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು. ಈ ಲೋಧೆಗಳು ಯಾವಾಗಲೂ ಜಗಳ ಮಾಡುತ್ತಾ ಇದ್ದರು. ಇವರು ಕೊಲೆ, ಸುಲಿಗೆ, ದರೋಡೆ ಎಲ್ಲವನ್ನು ಮಾಡುತ್ತಿದ್ದರು. ಇವರೊಟ್ಟಿಗೆ ಯಾವಾಗಲೂ ಕಟ್ಟ, ತಮಂಚ, ರಾಂಪುರಿಯ ಚಾಕು ಅದನ್ನೇ ಹಿಡಿದುಕೊಂಡು ಇರುತ್ತಿದ್ದರು. ಇವರು ಯಾವತ್ತೂ ಹಿಂದೂಗಳ ಸಪೋರ್ಟ್ ಮಾಡಲಿಲ್ಲ. ಸದಾಕಾಲ ಇವರು ಮುಸಲ್ಮಾನರ ಸಪೋರ್ಟನ್ನೇ ಮಾಡಿದ್ದಾರೆ. ಬಂಧುಗಳೇ, ಇವರೇ ಆಮೇಲೆ ತಮ್ಮನ್ನು ತಾವು ಯಾದವರು ಎಂದು ಹೇಳಿಕೊಂಡರು. ತಮ್ಮನ್ನು ತಾವು ಯದುವಂಶಿಗಳು, ಕೃಷ್ಣನ ವಂಶಿಗಳು ಅಂತ ಹೇಳಿದುಕೊಂಡರು. ಇದು ಶುದ್ಧ ಸುಳ್ಳು. ನಿಜವಾದ ಯದುವಂಶಿ ಯಾರೆಂದರೆ ಮೈಸೂರಿನ ಮಹಾರಾಜ. ಮೈಸೂರಿನ ಮಹಾರಾಜ ಮನೆತನ ನಿಜವಾದ ಯದುವಂಶಿಗಳು ಅವರು. ಕೃಷ್ಣರಾಜ ಸಾಗರ ಡ್ಯಾಮ್ ಗೊತ್ತುಂಟು. ತನ್ನ ಮೈಸೂರಿನ ಜನತೆಗೆ, ಕರ್ನಾಟಕದ ಜನತೆಗೆ
ನೀರು ಬೇಕು ಎಂದು ಹೇಳಿಕೊಂಡು ತಮ್ಮ ಸಂಪೂರ್ಣ ಚಿನ್ನವನ್ನು ಇಂಗ್ಲೆಂಡಿನಲ್ಲಿ ಅಳವಿಟ್ಟು ಆ ಸಂಪತ್ತಿನಿಂದ ಕೃಷ್ಣರಾಜಸಾಗರ ಡ್ಯಾಮನ್ನು ಕಟ್ಟಿಸಿದರು. ವಿಶ್ವೇಶ್ವರಯ್ಯನವರು ಅದನ್ನೇ ಕಟ್ಟಿಸಿದರು. ಬಂಧುಗಳೇ, ಇವರು ನಿಜವಾದ ಯದುವಂಶಿಗಳು. ಹಿಂದೆ ಚುನಾವಣೆಯಲ್ಲಿ ಬಹಳಷ್ಟು ನೀಚ ಕೃತ್ಯಗಳು ಆಗಿವೆ. ಬಂಧುಗಳೇ, ದುರ್ಭಾಗ್ಯವಶಾತ್ ಈ ದೇಶದ ಮತದಾರರು ಕೆಲವೇ ಒಂದು ಸ್ವಾರ್ಥಕ್ಕೋಸ್ಕರ ದೇಶದ ಒಟ್ಟಿಗೆ ದ್ರೋಹವನ್ನು ಮಾಡಿದ್ದಾರೆ. ನಾನು ಒಂದು ಪುಸ್ತಕವನ್ನು ನೋಡಿದ್ದೇನೆ, ಜೇಮ್ಸ್ ಹೇಸ್ಟಿಂಗ್ಸ್ ಬರೆದ ಎನ್ಸೈಕ್ಲೋಪೀಡಿಯಾ ಆಫ್ ಎಥಿಕ್ಸ್ ಆ್ಯಂಡ್ ರಿಲಿಜಿಯನ್. ಬಂಧುಗಳೇ, 21 ವಾಲ್ಯೂಮ್ನಲ್ಲಿದೆ. ಅಷ್ಟನ್ನು ಇಡಬೇಕಾದರೆ ಒಂದು ದೊಡ್ಡ ಕಪಾಟೇ ಬೇಕು. ಅದರಲ್ಲಿ ನಾನು ಜೇಮ್ಸ್ ಹೇಸ್ಟಿಂಗ್ಸ್ ಬರೆದ ಮುಸ್ಲಿಂ ಮತ, ಕ್ರಿಶ್ಚಿಯನ್ ಮತ, ಹಿಂದೂ ಮತ ಮತ್ತು ಆರ್ಯ ಸಮಾಜದ ಅದರ ಬಗ್ಗೆ ಬರೆದ ವಿವರವನ್ನು, ಅವನು ಕೊಟ್ಟ ಯಾವ ವಿವರಣೆಯನ್ನು ಅದನ್ನು ನಾನು ಸರಿಯಾಗಿ ಓದಿದ್ದೇನೆ. ಜೇಮ್ಸ್ ಹೇಸ್ಟಿಂಗ್ಸ್ ಬರೆದಿದ್ದಾನೆ, ವಿಶ್ವದಲ್ಲಿ ನಿಜವಾದ ಸುಂದರವಾದ ಆದರ್ಶಮಯವಾದ ಒಂದು ಸಂಪೂರ್ಣ ವಿಶ್ವಕ್ಕೆ ಮಾರ್ಗದರ್ಶಕವಾದ ಒಂದು ಮತ, ಒಂದು ರಿಲಿಜಿಯನ್, ಆದರೆ ಅದು ಹಿಂದುತ್ವ ಮಾತ್ರ. ಅದರಲ್ಲಿಯೂ ಮಹರ್ಷಿ ದಯಾನಂದ ಸರಸ್ವತಿಯವರು ಅದ್ಭುತವಾದ ಕಾರ್ಯವನ್ನು ಮಾಡಿಕೊಂಡು ಅದನ್ನು ಬಹಳ ಸುಂದರವನ್ನಾಗಿ ಹಿಂದುತ್ವವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಪಾರ್ಲಿಮೆಂಟಿನಲ್ಲಿ ಏನಾಯಿತು? ಇವರು ಮನುವಾದಿಗಳು ಅಂತ ಹೇಳುತ್ತಾರೆ. ಮನು ಯಾರು? ಮನುರ ಅಪತ್ಯಂ ಮಾನವ ಅಂತ ನಾವು ಮಾನವರು ಮನುವಿನ ಸಂತಾನಗಳು. 14 ಮನ್ವಂತರಗಳಾಗಿವೆ. ಈಗಿನ ಮನ್ವಂತರ ವೈವಸ್ವತ ಮನ್ವಂತರ. ಈ ಪ್ರಪಂಚದಲ್ಲಿ ಎಲ್ಲಿಯೂ ಬೇಕಾದರೂ ಹುಟ್ಟಲಿ, ಎಲ್ಲರೂ ಮಾನವರೆನ್ನಿಸಿಕೊಳ್ಳುತ್ತಾರೆ. ಯಾಕಂದರೆ ನಾವು ಮನುಕುಲದವರು, ಮನುವಿನ ಸಂತಾನಗಳು. ಒಂದು ಮಾತನ್ನು ನಿಮಗೆ ಹೇಳುತ್ತೇನೆ. ವೈವಸ್ವತ ಮನು ಬಹಳ ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜ್ಯ ನಾಂಚ ನಿರಾದರ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ ಭಯಂ. ಯಾರ ಸನ್ಮಾನವು ಆಗಬಾರದು, ಯಾರ ಆದರವನ್ನು ಮಾಡಬಾರದು, ಯಾರನ್ನು ನಾವು ದೂರ ಇಡಬೇಕೋ ಅವರನ್ನು ಸನ್ಮಾನಿಸಿದ್ದರೆ, ಗೌರವಿಸಿದ್ದರೆ, ಮತ್ತು ಯಾರನ್ನು ಸನ್ಮಾನ ಮಾಡಬೇಕೋ, ಯಾರನ್ನು ನಾವು ಅನುಸರಿಸಬೇಕು ಅಂಥವರನ್ನು ನಾವು ದೂರ ಮಾಡಿದರೆ, ಅವರ ಪೂಜ್ಯವನ್ನು ಆದರ ಸತ್ಕಾರವನ್ನು ಮಾಡದಿದ್ದರೆ ಈ 3 ಘಟನೆಗಳು ಸದಾಕಾಲ ರಾಷ್ಟ್ರದಲ್ಲಿ ಆಗುತ್ತಾ ಇರುತ್ತದೆ. ದುರ್ಭಿಕ್ಷ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಆಗುವಂಥ ದುರ್ಭಿಕ್ಷ. 2ನೇದು ಮರಣಂ, ಅಕಾಲ ಮೃತ್ಯು. 3ನೇದು ಭಯ, ಆತಂಕವಾದದ ಭಯ. ಇದು ನಿರಂತರವಾಗಿ ಹಾಗೆಯೇ ಇರುತ್ತದೆ. ಬಂಧುಗಳೇ, ನಾವು ಇವತ್ತು ಚಿಂತಿಸಬೇಕಾಗಿದೆ, ಆಲೋಚಿಸಬೇಕಾಗಿದೆ. ವಿದೇಶದ ನಿಜವಾದ ವಿದ್ವಾಂಸರು ನಮ್ಮ ಹಿಂದೂ ಧರ್ಮದ ಶ್ಲಾಘನೆಯನ್ನು ಮಾಡಿದ್ದಾರೆ, ನಮ್ಮ ಹಿಂದೂ ಧರ್ಮವನ್ನು ಬಯಸುತ್ತಾರೆ, ಅದನ್ನೇ ಅನುಸರಿಸುತ್ತಾರೆ. ಆದರೆ ಇಲ್ಲಿಯವರು ಅದನ್ನೇ ದೂಷಿಸುತ್ತಾರೆ. ಹಿಂದೂಗಳು ಯಾರು ಹಿಂದೂಗಳು ಅವರನ್ನೇ ಹಿಂದೂಗಳಲ್ಲ ಎಂದು ಹೇಳುತ್ತಿದ್ದಾರೆ. ನಿಜವಾದಾಗಿ ಭಾರತದಲ್ಲಿ ಎಷ್ಟು ಜನರು ಭಾರತೀಯರಿದ್ದಾರೆ, ಹಿಂದೂಸ್ತಾನದಲ್ಲಿ ಎಷ್ಟು ಜನರು ಹಿಂದೂಗಳಿದ್ದಾರೆ, ಇವತ್ತು ನಾವು ಚಿಂತಿಸಬೇಕಾಗಿದೆ. ನಮ್ಮಲ್ಲಿರುವ ಜಾತಿ, ಮತ, ಪಂಥ, ಪಂಗಡ, ಒಳಪಂಗಡ ಎಲ್ಲವನ್ನು ಬಿಟ್ಟು ನಾವು ಎಲ್ಲರೂ ಹಿಂದೂಸ್ತಾನದವರು, ಹಿಂದೂಗಳು ಎಂದು ಆ ಒಂದೇ ಒಂದು ಮಾತನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದರೆ ಮಾತ್ರ ಈ ದೇಶ ಉಳಿದೀತು. ದುರ್ಯೋಧನ, ದುಶ್ಯಾಸನ, ದುಶ್ಶೀಲೆಯವರು ಭಾರತ ಮಾತೆಯ ವಸ್ತ್ರಾಪಹರಣವನ್ನು ಮಾಡುತ್ತಿದ್ದಾರೆ. ಈ ಚುನಾವಣೆಯಲ್ಲಿ
ಎಲ್ಲ ಮುಸಲ್ಮಾನರು ಮತವನ್ನು ಕಾಂಗ್ರೆಸ್ಸಿಗೆ ಮತ್ತು ವಿಪಕ್ಷದವರಿಗೆ ಕೊಟ್ಟಿದ್ದಾರೆ. ಆಮೇಲೆ ಶಕ ಮತ್ತು ಹೂಣ ವಂಶದವರು ಕೂಡ ಅವರನ್ನೇ ಸಪೋರ್ಟ್ ಮಾಡಿದ್ದಾರೆ. ಸ್ವಾರ್ಥಕ್ಕೋಸ್ಕರ ದೇಶಕ್ಕೆ ದ್ರೋಹ ಮಾಡಿದ ಮತದಾರರೂ ಕೂಡ ದೇಶಕ್ಕೆ ವಿರೋಧವನ್ನೇ ಮಾಡಿದ್ದಾರೆ. ಬಂಧುಗಳೇ, ಮುಂದಿನ ದಿನಗಳು ಯಾವ ರೀತಿ ಆಗಬಹುದು? ಮೈಥಿಲಿ ಶರಣಗುಪ್ತರು ಬಹಳ ಸುಂದರವಾದ ವಿಷಯವನ್ನು ಭಾರತೀಯಲ್ಲಿ ಹೇಳಿದ್ದಾರೆ. ಹಮ್ ಕೌನ್ ಥೇ, ಕ್ಯಾ ಹೋ ಗಯೆ, ಕ್ಯಾ ಹೋಂಗೆ ಅಭಿ, आओ मिलकर विचारे सारी ಸಮಸ್ಯಾಯೇ ಸಭಿ. ಒಬ್ಬ ಕವಿ ಬಹಳ ಸುಂದರವಾಗಿ ಬರೆದಾನೆ. दिल के फफोले जल उठे सीने की आग से, इस घर को आग लग गई घर के चिराग से. ಬಂಧುಗಳೇ, ನಾವು ವಿಚಾರ ಮಾಡೋಣ, ಚಿಂತನೆ ಮಾಡೋಣ. ನಮ್ಮ ರಾಷ್ಟ್ರವನ್ನು ಪುನಃ ಜಾಗೃತವನ್ನಾಗಿ ಮಾಡಿ ಏಕತೆಯನ್ನು ಉಂಟು ಮಾಡೋಣ. ಇಲ್ಲದಿದ್ದರೆ ಆಚಾರ್ಯ ಚಾಣಕ್ಯರು ಮೊದಲೇ ನಮಗೆ ಹೇಳಿದ್ದಾರೆ, ಹಿಂದೂ ಉಳಿದರೆ ವಿಶ್ವ ಉಳಿದೀತು, ಹಿಂದುತ್ವ ಉಳಿದರೆ ವಿಶ್ವ ಉಳಿದೀತು. ಈ ಸಂದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ಸಿಂಹಾಸನದ ಮೇಲೆ ಕುಳಿತುಕೊಂಡ ಕೂಡಲೇ ಕಲಿಸಿಕೊಟ್ಟ ಮೊದಲನೆಯ ಪಾಠ, चंद्रगुप्त भा का मतलब है जिसने विश्व का भरण पोषण किया, रा का मतलब है जिसने संपूर्ण विश्व को ज्ञान दिया, ता का मतलब है जिसने संपूर्ण विश्व का तारण किया. अगर सृष्टि के आदि में भी भारत था, इस समय में भी भारत है, आगे भी भारत रहेगा. यदि भारत नहीं रहेगा तो संपूर्ण विश्व का विनाश हो जाएगा. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ದೇಶಕ್ಕೆ ದ್ರೋಹ ಮಾಡಿದರೆ ಕೇವಲ ನಮ್ಮ ದೇಶಕ್ಕಲ್ಲ, ಸಂಪೂರ್ಣ ಮನುಕುಲಕ್ಕೆ ನಾವು ದ್ರೋಹ ಬಗೆದಂತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಂಧುಗಳೇ, ಈ ಎಪಿಸೋಡನ್ನು ಇಲ್ಲಿ ಮುಗಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.